ಹಲೋ ಫ್ರೆಂಡ್ಸ್, ಡಿ ಬಾಸ್ ಅವರ ಗತ್ತು ಯಾವ ರೇಂಜ್ಗಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇರ್ಬೋದು. ಇಂದಿಗೂ ಕೂಡ ಇವರ ಕ್ರೇಜನ್ನು ಬೀಟ್ ಮಾಡುವ ಇನ್ನೊಬ್ಬ ನಟ ಹುಟ್ಟಿಯೇ ಇಲ್ಲ ಅಂತ ಹೇಳ್ಬೋದು. ಇವರ ಲೆವೆಲ್ಲೇ ಬೇರೆ ಹಾಗೂ ಇವರ ಗತ್ತೆ ಬೇರೆ. ಡಿ ಬಾಸ್ ಅವರು ಎಲ್ಲಾದರೂ ಬರ್ತಾ ಇದ್ದಾರೆ ಅಂದರೆ ಸಾಕು, ಅಲ್ಲಿ ಕೋಟಿ ಕೋಟಿ ಜನ ಸೇರ್ತಾರೆ. ಇವರನ್ನು ಒಮ್ಮೆ ನೋಡಿದರೆ ಸಾಕು ಅಂತ ಅಭಿಮಾನಿಗಳು ಕಾದು ಕೂತಿರ್ತಾರೆ. ಡಿ ಬಾಸ್ ಅವರ ಡೆವಿಲ್ ಸಿನಿಮಾದ ರಿಲೀಸ್ಗಾಗಿ ಎಲ್ಲ ಅಭಿಮಾನಿಗಳು ಕಾದು ಕೂತಿದ್ದಾರೆ. ಕಾಟೇರ ಚಿತ್ರದ ನಂತರ ಈ ಚಿತ್ರ ಒಂದು ದೊಡ್ಡ ದಾಖಲೆ ಬರೆಯೋದು ಖಚಿತ ಅಂತ ಎಲ್ಲರೂ ಆಲ್ರೆಡಿ ಹೇಳುತ್ತಿದ್ದಾರೆ. ಇವರ ಸಿನಿಮಾಗಳ ದಾಖಲೆಯನ್ನು ಮರೆಯಲು ಇವರ ಸಿನಿಮಾಗಳೇ ಬರಬೇಕು. ಇದು ಡಿ ಬಾಸ್ ಅವರು ಸ್ಯಾಂಡಲ್ವುಡ್ನಲ್ಲಿ ಮೇಂಟೈನ್ ಮಾಡಿರುವ ಹವಾ ಅಂತಲೇ ಹೇಳ್ಬೋದು. ನೀವು ಯಾವುದೇ ಒಂದು ಊರಿಗೆ ಹೋಗಿ ಅಥವಾ ಯಾವುದೇ ಒಂದು ಹಳ್ಳಿಗೆ ಹೋಗಿ, ಅಲ್ಲಿ ಡಿ ಬಾಸ್ ಅಭಿಮಾನಿಗಳು ಇದ್ದೇ ಇರ್ತಾರೆ. ಕ್ರಾಂತಿ ಸಿನಿಮಾದ ಸಂದರ್ಭದಲ್ಲಿ ನೀವು ಡಿ ಬಾಸ್ ಅವರ ಕ್ರೇಜನ್ನು ನೋಡಿರ್ತೀರ. ಈಗ ಡೆವಿಲ್ ಸಿನಿಮಾಗೆ ಅದಕ್ಕಿಂತ ಹೆಚ್ಚಿನ ಕ್ರೇಜ್ ಕ್ರಿಯೇಟ್ ಆಗಿಬಿಟ್ಟಿದೆ. ಇದರ ಬಗ್ಗೆ ಮಾತನಾಡಿದ ಒಂದು ದೊಡ್ಡ ಥಿಯೇಟರ್ನ ಮಾಲೀಕರು ಒಂದು ಮಾತನ್ನು ಹೇಳ್ತಾರೆ. ಡೆವಿಲ್ ಸಿನಿಮಾ ಏನಾದರೂ ರಿಲೀಸ್ ಆದರೆ ನಮ್ಮ ಥಿಯೇಟರ್ನ ಗಾಜುಗಳು ಪುಡಿ ಪುಡಿ ಆಗೋದು ಪಕ್ಕ ಅಂತ ಹೇಳ್ತಾರೆ. ಅಷ್ಟು ಅಭಿಮಾನಿಗಳು ಸೇರುತ್ತಾರೆ ಎಂಬ ಮಾತನ್ನು ಇಂಡೈರೆಕ್ಟ್ ಆಗಿ ಆ ಮಾಲೀಕರು ತಿಳಿಸಿದ್ರು. ಇದು ಡಿ ಬಾಸ್ ಅವರ ಗತ್ತು ಅಂತಲೇ ಹೇಳ್ಬೋದು. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.